ಈ ಕೊನೆಯ ಒಂದು ಭಾನುವಾರದ ದಿನ ನಾವೆಲ್ಲರೂ ದೇವರ ಆರಾಧನೆ ಸೇರಿ ಬಂದಿದೆ. ದೇವರು ಸಹಾಯ ಮಾಡಬೇಕಾಗಿ ದೇವರಿಗೆ ಕೋಟಿ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಅಲ್ಲಿಯ ಈ ದಿನದ ಸಂದೇಶದ ಭಾಗಕ್ಕೋಸ್ಕರ ಈ ದಿನದ ಒಂದು ಸಂದೇಶದ ಭಾಗಕ್ಕೋಸ್ಕರ 127ನೇ ಕೀರ್ತನೆ ಅದರಲ್ಲಿ 3ನೇ ವಾಕ್ಯವನ್ನು ಮೂರನೇ ವಾಕ್ಯ 127 ಯೆರೂಸಲೇಮೇ, ನೀನು ಸರಿಯಾದ ಹೊಂದಿಕೆಯಿಂದ ಕಟ್ಟಲ್ಪಟ್ಟ ನಗರವಾಗಿದ್ದಿ. ಕುಲಗಳು ಅಂದರೆ ಯಾಹೂವಿನ ಕುಲದವರು ಯೆಹೋವನ ನಾಮ ಕೀರ್ತನೆಗೋಸ್ಕರ ಇಲ್ಲಿಗೆ ಯಾತ್ರೆ ಮಾಡುತ್ತಿದ್ದರು. ಮಹಾಪರಿಷತ್ತವಾಗಿರತಕ್ಕಂಥ ತಂದೆ, ಭೂಮಿ ಆಕಾಶ ಅಂತ ಮಾಡ ದೇವ, ಈ ತಿಂಗಳ ಕೊನೆಯ ಭಾನುವಾರ ದಿನಕ್ಕಾಗಿ ಇಷ್ಟಪಟ್ಟಿನಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇವೆ. ಅಪಾರ ಸಂದೇಶದ ಭಾಗದ ಮುಖಾಂತರವಾಗಿ ದೇವರೇ ನಿನ್ನ ಮಾತನಾಡಿ ಎಂಬುದಾಗಿ ಪ್ರಾರ್ಥಿಸ್ತೇವೆ ಸ್ವಾಮಿ. ದೇವರ ಆತ್ಮನೇ ತಾನೇ ಮಾತನಾಡಿ, ಪರಿಶುದ್ಧಾತ್ಮ ದೇವರು ಮಾತನಾಡಿ ಎಂಬುದಾಗಿ ನಿಮ್ಮ ಕಡೆಗಳಿಗೆ ಜೀವನ ಒಪ್ಪಿಸಿಕೊಡ್ತೇವೆ ಸ್ವಾಮಿ. ದೇವರು ತಾನೇ ಕೇಳತಕ್ಕಂಥ ಮಕ್ಕಳ ಆತ್ಮಿಕ ಕಣ್ಣುಗಳನ್ನ ಕಿವಿಗಳನ್ನ ತೆರೆಯ ಮಾಡುತ್ತೇವೆ ಪ್ರಾರ್ಥಿಸ್ತೇವೆ. ಎಲ್ಲ ಸಿಕ್ನೆಸ್ಗಳು ನಜರೇತಿನ ಯೇಸುವಿನ ನಾಮದಲ್ಲಿ ಬಿಟ್ಟು ತೊಲಗಿ ಹೋಗಿ ಎಂದು ಪ್ರಾರ್ಥಿಸ್ತೇನೆ. ಎಲ್ಲ ಬ್ಯಾಕ್ ಪೈನ್ಗಳು, ಬೆನ್ನು ನೋವುಗಳು ನಜರೇತಿನ ಯೇಸುವಿನ ನಾಮದಲ್ಲಿ ಈ ಮುಂಜಾನೆಗಳಲ್ಲಿ ಈ ಸಮಯದಲ್ಲಿ ರಿಲೀಸ್ ಆಗಲಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ದೇವರ ಸ್ವಸ್ಥತೆ ಮಾಡತಕ್ಕಂಥ ಹಸ್ತ ಮುಟ್ಟಲಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ದೇವರು ತಾನೇ ಮುಟ್ಟಿ ಬಿಡುಗಡೆ ಕೊಡಿ, ದೇವರು ಅದ್ಭುತ ಮಾಡಿ ಸಹಾಯ ಮಾಡಿ ಎಂಬುದಾಗಿ ನಜರೇತಿನ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇವೆ. ಜೀವವುಳ್ಳ ನಮ್ಮ ತಂದೆ, ಆಮೆನ್. ಹಲ್ಲೆಲೂಯಾ. ಈ ಒಂದು ಸಂದೇಶ ಭಾಗಕ್ಕೆ ಹೋಗುತ್ತಿನ ಮುಂಚಿತವಾಗಿ ಕಳೆದ ದಿನದಲ್ಲಿ ಪ್ರಾರ್ಥನೆ ಮಾಡುವಾಗ ದೇವರು ತಿಳಿಯಪಡಿಸಿದ 2 ವಿಷಯವನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಹಲ್ಲೆಲೂಯಾ. ಅದರಲ್ಲಿ ಮೊದಲನೇ ವಿಷಯ ಏನು ಅಂತಂದ್ರೆ ಯೋಹಾನ ಸುವಾರ್ತೆ 9ನೇ ಅಧ್ಯಾಯ. ಆ ವಾಕ್ಯನ ನೋಡಿ ಆ ಒಂದು ವಿಷಯವನ್ನ ನಾವು ತಿಳ್ಕೊಳ್ಳೋಣ. ಯೋಹಾನ ಸುವಾರ್ತೆ 9ನೇ ಅಧ್ಯಾಯ 11ನೇ ವಾಕ್ಯವನ್ನ ಓದಿ. ಅವನು ಕೆಸರು ಮಾಡಿ ನನ್ನ ಕಣ್ಣಿಗೆ ಹಚ್ಚಿ ಸಿಲೋವ ಕೊಳಕ್ಕೆ ಹೋಗಿ ತೊಳಕೋ ಎಂದು ಹೇಳಿದನು. ನಾನು ಹೋಗಿ ತೊಳಕೊಂಡೆನು, ಕಣ್ಣು ಬಂದವು ಅಂದನು. ಹಲ್ಲೆಲೂಯಾ. ಅಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ ಏನಂತಂದ್ರೆ, ನೀನು ಅಲ್ಲೆಲೂಯಾ ಏನಂತಂದ್ರೆ ನೆರೆಹೊರೆಯವರು ಅವನನ್ನು ಭಿಕ್ಷುಕಗಾರನಾಗಿದ್ದರಿಂದ ಮೊದಲು ನೋಡಿದವರು ಏನ್ ಮಾಡ್ತಾರೆ ಕೇಳ್ತಾ ಇದ್ದಾರೆ ಏನಂತಂದ್ರೆ 10ನೇ ವಾಕ್ಯದಲ್ಲಿ ಹೇಳುತ್ತೆ, ಆಗ ಅವರು ನಿನಗೆ ಕಣ್ಣು ಹೇಗೆ ಬಂದವು ಎಂದು ಅಲ್ಲೆಲೂಯಾ ಬಂದವು ಅಂದರು. ಅವನನ್ನು ಆ ಮಾತನ್ನ ಕೇಳಿದಾಗ ಅವನು ಹೇಳ್ತಿದ್ರೆ, ಯೇಸು ಎಂಬುವವನು ಇದ್ದಾನಲ್ಲ, ಅವನೇನ್ ಮಾಡ್ದ ನನ್ನ ಕಣ್ಣಿಗೆ ಏನ್ ಮಾಡ್ತಾರೆ ಅಲ್ಲೆಲೂಯಾ ಕೆಸರು ಮಾಡಿ ನನ್ನ ಕಣ್ಣಿಗೆ ಏನ್ ಮಾಡ್ತಾರೆ ಕಣ್ಣಿಗೆ ಹಚ್ಚುತ್ತಾರೆ. ಆಮೇಲೆ ಹೇಳ್ತಾರೆ ಸಿಲೋವ ಕೊಳಕ್ಕೆ ಹೋಗಿ ತೊಳೆದುಕೋ ಎಂಬುದಾಗಿ. ಅಲ್ಲೆಲೂಯಾ. ಈ ವಾಕ್ಯದಿಂದ ದೇವರ ಪರಿಶುದ್ಧಾತ್ಮರಿಗೆ ಏನನ್ನ ಹೇಳಿಕೆ ಬರ್ತಾ ಇದ್ದಾರೆ ಅಂತಂದ್ರೆ ಅಲ್ಲೆಲೂಯಾ ವಾಕ್ಯ ಹೇಳುತ್ತೆ, ದೇವರು ಆದಿ ಕಾಂಡದಲ್ಲಿ ನೋಡುವಂತ ಸಮಯದಲ್ಲಿ ಒಂದು ಗಂಡ ಹೆಂಡತಿ ಅಥವಾ ಒಂದು ಮೊದಲನೇ ಕುಟುಂಬ ಅನಿಸಿಕೊಳ್ಳತಕ್ಕಂಥ ಆದಾಮನು ಅವ್ವಳು ದೇವರ ಮಾತನ್ನ ಮೀರುವಾಗ ದೇವರು ಏನ್ ಮಾಡ್ತಾರೆ ಅಂತಂದ್ರೆ ಆ ಭೂಮಿಯ ಬಗ್ಗೆ ಹೇಳ್ತಾರೆ, ನಿಮ್ಮ ನಿಮಿತ್ತವಾಗಿ ಭೂಮಿಗೆ ಏನ್ ಬಂತು ಶಾಪ ಬಂತು. ಅಲ್ಲೆಲೂಯಾ. ಆದಿ ಕಾಲದಲ್ಲಿ ಆ ಮೊದಲನೆಯ ಗಂಡ ಹೆಂಡತಿಯವರು ತಪ್ಪು ಮಾಡಿದಾಗ ಏನಾಯ್ತಂತೆ ವಾಕ್ಯ ಇರುತ್ತೆ, ಅವರ ನಿಮಿತ್ತವಾಗಿ ಭೂಮಿಗೆ ಏನ್ ಬಂತಂತೆ ಶಾಪ ಬಂದಂತೆ. ಇವತ್ತು ಕುರುಡನಿಗೆ ಕುರುಡನು ಯೇಸುಸ್ವಾಮಿ ಹತ್ರ ಬರುವಾಗ ದೇವರು ಏನ್ ಮಾಡ್ತಿರಂತಂದ್ರೆ ಅಲ್ಲೆಲೂಯಾ ಆ ಶಪಿಸಲ್ಪಟ್ಟಂತ ಭೂಮಿಯಲ್ಲಿ ಇರತಕ್ಕಂತ ಶಾಪವನ್ನ ಸೃಷ್ಟಿ ಮಾಡತಕ್ಕಂತ ದೇವರು, ಮೊದಲನೆಯ ಕುಂಬಾರನು ಅನಿಸಿಕೊಂಡಿರತಕ್ಕಂತ ದೇವರು. ಅಲ್ಲೆಲೂಯಾ. ಯೆರೆಮೀಯನ ಪ್ರವಾದನೆ ಗ್ರಂಥದಲ್ಲಿ ಹೇಳುತ್ತೆ, ದೇವರು ಕುಂಬಾರನ ರೀತಿಯಲ್ಲಿ ನಮ್ಮನ್ನ ಏನ್ ಮಾಡಿದ್ದಾರೆ ಆತನ ಸೃಷ್ಟಿ ಮಾಡ್ತಾನೆ ಎಂಬುದಾಗಿ. ಮೊದಲನೆಯ ಮನುಷ್ಯನನ್ನ ಆದಾಮನ ಮಣ್ಣಿನಿಂದ ಸೃಷ್ಟಿ ಮಾಡಿದಂತ ಪರಮ ಕುಂಬಾರನಾಗಿರತಕ್ಕಂಥ ದೇವರು ಏನ್ ಮಾಡ್ತಾರೆ, ಕುರುಡನಿಗೆ ಕಣ್ಣು ಬರ್ಲಿಕ್ಕೆ ವಾಕ್ಯ ಹೇಳುತ್ತೆ, ಆತನು ನೆಲದ ಮೇಲೆ ಏನಂತೆ ಬಾಯಿಂದ ಉಗುಳಿ ಅದನ್ನ ಕೆಸರನ್ನ ಮಾಡಿ ಅವನ ಕಣ್ಣಿಗೆ ಇಡ್ತಾ ಇದ್ದಾರೆ ಎಂಬುದಾಗಿ. ಅದರ ಅರ್ಥ ಏನಂತಂದ್ರೆ ಮೊದಲನೆಯ ಗಂಡ ಹೆಂಡತಿಯಿಂದ ಬಂದಂತ ಭೂಮಿಗೆ ನೆಲಕ್ಕೆ ಬಂದಂತ ಶಾಪವನ್ನ ಯಾವ ದೇವ ಕುಮಾರನು ಮನುಷ್ಯನ ಮಣ್ಣಿಂದ ಉಂಟು ಮಾಡಿದ್ರು ಅದೇ ದೇವರ ಕುಮಾರನು ಭೂಮಿಗೆ ಮಾಂಸಧಾರಿಯಾಗಿ ಬಂದ ಮೇಲೆ ಅವ್ರು ಮಾಡ್ತಿರತಕ್ಕಂಥ ಕೆಲಸ ಏನಂದ್ರೆ ಮಣ್ಣಿನಲ್ಲಿರತಕ್ಕಂಥ ಶಾಪವನ್ನ ಭೂಮಿಯಲ್ಲಿರತಕ್ಕಂಥ ಶಾಪವನ್ನ ದೇವರು ಕೈಯಿಂದ ಮುಟ್ಟಿ ಏನ್ ಮಾಡ್ತಾರೆ ಅದನ್ನ ತೊಲಗಿಸುವಾಗ ಅದರಲ್ಲಿ ಒಂದು ಅದ್ಭುತ ನಡೀತಿದೆ. ಆ ಅದ್ಭುತ ಆ ಕುರುಡನಾಗಿರ್ತಕ್ಕಂಥ ವ್ಯಕ್ತಿಗೆ ಕಣ್ಣು ಕೊಡ್ತಾ ಇದೆ ಎಂಬುದಾಗಿ. ಹಲ್ಲೆಲೂಯಾ. ಈ ಮುಂಜಾನೆಗಳಲ್ಲಿ ದೇವರು ನಮ್ಮೆಲ್ಲರಿಗೂ ಹೇಳ್ತಿರ್ತಕ್ಕಂಥ ವಿಷಯ ಏನಂತಂದ್ರೆ, ನಾವು ವಾಸ ಮಾಡ್ತಕ್ಕಂಥ ಮನೆ ಆಗಿರ್ಬೋದು, ನಮ್ಗಿರತಕ್ಕಂಥ ಲ್ಯಾಂಡ್ ಆಗಿರ್ಬೋದು, ಏನೇ ಆಗಿರ್ಬೋದು, ನಾವು ಕಾಲಿರ್ತಕ್ಕಂಥ ಭೂಮಿಯಲ್ಲಿರ್ತಕ್ಕಂಥ ಶಾಪವನ್ನ ನಮ್ಮ
ನಮ್ಮ ದೇವರು ಏನ್ ಮಾಡ್ತಾರೆ, ಅದನ್ನು ಕೈಯಿಂದ ಮುಟ್ಟಿ ಅಲ್ಲೆಲೂಯ ಶಾಪದ ಮುಳ್ಳು ಬೆಳೆದಿರತಕ್ಕಂಥ ಭೂಮಿಯನ್ನ ದೇವರು ಕೈಯಿಂದ ಮುಟ್ಟಿ ಅಲ್ಲಿರತಕ್ಕಂಥ ಶಾಪವನ್ನ ಅದನ್ನು ತೊಲಗಿಸ್ತಾ ಇದ್ದಾನೆ ಎಂಬುದಾಗಿ ಈ ಮುಂಚಾನೆಗಳಲ್ಲಿ ದೇವರ ಆಲೋಚನೆ ಇರುವವರಾಗಿದ್ದಾರೆ. ಅಲ್ಲೆಲೂಯ. ಕರ್ತನಿಂದಲೇ ಆ ವಾಕ್ಯವನ್ನು ಓದುವಾಗ ದೇವರ ಆತ್ಮನು ಅದೇ ರೀತಿಯಾಗಿ ಏನಂತಂದ್ರೆ, ನಾವು ವಾಸ ಮಾಡ್ತಕ್ಕಂಥ ಸ್ಥಳದಲ್ಲಿ, ನಾವು ವಾಸ ಮಾಡ್ತಕ್ಕಂಥದ್ದು ಮನೆ ಆಗಿರ್ಬೋದು, ಏನೇ ಆಗಿರ್ಬೋದು, ನಮ್ಗೆ ಸಂಬಂಧಪಟ್ಟಂಗೆ ದೇವರು ಏನೆಲ್ಲ ಕೊಟ್ಟಿದ್ದಾನೋ ಆ ಸ್ಥಳದ ಮೇಲಿರತಕ್ಕಂಥ ಶಾಪವನ್ನ ಆತನು ತೆಗೆದುಹಾಕತಕ್ಕಂಥ ದೇವರಾಗಿದ್ದಾನೆ. ನಮ್ಮ ಜೀವಿತದಲ್ಲಿ ಆತನು ಅದ್ಭುತವನ್ನ ಮಾಡ್ತಕ್ಕಂಥ ದೇವರಾಗಿದ್ದಾನೆ. ಕರಗಳನ್ನ ತಟ್ಟಿ ದೇವರಿಗೆ ಮಾಹಿತಿ ಸಲ್ಲಿಸ್ತಾರೆ. ಯಾಕಂದ್ರೆ ದೇವರು ಆತನ ಹೇಳಿದ ಪ್ರಕಾರವಾಗಿ ಮಾಡ್ತಕ್ಕಂಥ ದೇವರು. ನಮ್ಮ ಒಂದು ಏನು ನಾವು ವಾಸ ಮಾಡ್ತಕ್ಕಂಥ ಭೂಮಿ ಮೇಲಿರತಕ್ಕಂಥ ಶಾಪವನ್ನ ಆತನು ತೆಗೆದುಹಾಕಿ ಒಳ್ಳೆ ರೀತಿಯಲ್ಲಿ ಬೆಳೆಗಳನ್ನ ಬೆಳಿಲಿಕ್ಕೆ, ಒಳ್ಳೆ ರೀತಿಯಾಗಿ ನಮ್ಮ ಜೀವಿತದಲ್ಲಿ ಒಳ್ಳೆ ಕಾರ್ಯಗಳನ್ನ ಬೆಳಿಲಿಕ್ಕೆ ದೇವರು ಸಹಾಯ ಮಾಡುವಂತವರಾಗಿದ್ದಾರೆ. ಆಮೇಲೆ ಎರಡನೇ ವಿಷಯಕ್ಕೆ ಬರುವಂತ ಸಂದರ್ಭದಲ್ಲಿ ಅಲ್ಲೆಲೂಯ. ಎರಡನೇ ವಿಷಯ ಅದು ಒಂದು ರಾತ್ರಿ ಮಲಗಿ ಬೆಳಿಗ್ಗೆ ಎದ್ದೇಳುವಾಗ ದೇವರು ತಿಳಿಯಪಡಿಸಿದ ಏನಂತಂದ್ರೆ, ಒಂದು ಕನಸಿನ ಮುಖಾಂತರವಾಗಿ ಒಂದು ಎಚ್ಚರಿಕೆಯನ್ನು ಕೊಟ್ಟರು. ಅಲ್ಲೆಲೂಯ. ಅದನ್ನು ನೋಡುವಾಗ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ವಿಷಯ ಅಪ್ಲೋಡ್ ಆಗೋ ಕಾರಣ ನಾನು ಅದನ್ನ ಸಮುದಾಯ ಯಾವುದಂತ ಹೇಳಲಿಕ್ಕೆ ಬಯಸೋದಿಲ್ಲ, ಅಥವಾ ಧರ್ಮ ಯಾವುದಂತ ಹೇಳಲಿಕ್ಕೆ ಬಯಸೋದಿಲ್ಲ. ನಾನು ಅದರಲ್ಲಿ ದೇವರು ನನಗೆ ತೋರಿಸಿದ ವಿಷಯ ಏನಂತಂದ್ರೆ, ಒಂದು ಏನು ಅಂತಂದ್ರೆ ಗ್ರೀನ್ ಕಲರ್ ಆಗಿರತಕ್ಕಂತ ಒಂದು ಬಿನ್ನು, ಅಲ್ಲೆಲೂಯ, ಡಸ್ಟ್ಬಿನ್ ಬಿನ್ ಹೇಳ್ತಾರಲ್ಲ, ಕಸ ಹಾಕತಕ್ಕಂತ ಒಂದು ಬಿನ್ನು. ಆ ಒಂದು ಬಿನ್ನಿಗೆ ಒಂದು ಹುಡುಗಿ ಏನ್ ಮಾಡ್ತಿದ್ದಾಳೆ ಅಂತಂದ್ರೆ, ಒಂದು ಹುಡುಗನನ್ನ ಕೊಲೆ ಮಾಡಿ ಆ ಒಂದು ಶರೀರವನ್ನು ತೆಗೆದುಕೊಂಡು ಬಂದು ಅದರ ಒಳಗಡೆ ಅವಳು ಆಗ್ತಾ ಇದ್ದಾಳೆ ಅಂತ. ನನಗೊತ್ತು ಯಾರು ಅದು ಯಾರು ಯಾವ ಒಂದು ಧರ್ಮಕ್ಕೆ ಸೇರಿದವರು ಗೊತ್ತಾಗಿ ನನಗೆ ಗೊತ್ತು. ಆದ್ರೆ ಇದು ಸೋಷಿಯಲ್ ಮೀಡಿಯಾದಲ್ಲಿ ಬರೋ ಕಾರಣ ಅದನ್ನ ಹೇಳೋದಕ್ಕಾಗೋದಿಲ್ಲ. ಏನು ಅಂತಂದ್ರೆ, ಇದರಲ್ಲಿ ನಾವೇನು ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ, ದೇವರು ಆ ವಿಷಯವನ್ನ ನಮಗೆ ತಿಳಿಯಪಡಿಸಿದೆ ಅಂತಂದ್ರೆ, ಅಂದ್ರೆ ಹುಡುಗಿಯರಿಂದ ಯೌವನಸ್ಥ ಹುಡುಗಿಯರಿಂದ ಹುಡುಗರ ಜೀವನಕ್ಕೆ ಅಪಾಯ ಇದೆ ಎಂಬುದಾಗಿ ಈ ವಿಷಯವನ್ನ ದೇವರು ತಿಳಿಯಪಡಿಸಿದ್ದಾರೆ ಅಂತಂದ್ರೆ, ಆ ವಿಷಯಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ. ಆಮೇಲೆ ಯಾರಿಂದಲೂ ಯಾರ ಜೀವನಕ್ಕೂ ಅಪಾಯ ಬರಬಹುದು. ನಾನು ನೋಡ್ತಾ ಇದ್ದೀನಿ, ಅದೊಂದು ಕಾಲೇಜ್ಗೆ ಹೋಗತಕ್ಕಂಥ ಹುಡುಗಿ ಎಷ್ಟು ಧೈರ್ಯವಾಗಿ ಬಂದು ಅದನ್ನ ತೆಗೆದುಕೊಂಡು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಬಿನ್ನೊಳಗಡೆ ಹಾಕ್ತಾ ಇದ್ದಾರೆ. ಅಲ್ಲೆಲೂಯ. ದೇವರನ್ನ ತೋರಿಸಿ ಹೇಳಿದ್ದಾರೆ ಅಂತಂದ್ರೆ, ಇಂಥ ಒಂದು ಕಾರ್ಯ ನಡೀಲಿಕ್ಕೆ ಹೋಗ್ತಾ ಇದೆ, ಅದು ನಡೀಬಾರ್ದು, ಅದಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ದೇವರಿಗೆ ಎಚ್ಚರಿಕೆ ಪಡಿಸುವಂತಾಗಿದೆ. ಅಲ್ಲೆಲೂಯ. ನಮ್ಮ ಕರ್ನಾಟಕ ರಾಜ್ಯ ಆಗಿರ್ಬೋದು, ದೇಶ ಆಗಿರ್ಬೋದು, ಇರತಕ್ಕಂತ ಯಾವುದೇ ಯೌವನಸ್ಥ ಗಂಡು ಮಕ್ಕಳಿಗಾಗಲಿ ಹೆಣ್ಣು ಮಕ್ಕಳಿಗಾಗಲಿ ಇಂಥ ಒಂದು ಪರಿಸ್ಥಿತಿಗಳು ಬರಬಾರ್ದು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುವಾಗ ದೇವರು ಏನ್ ಮಾಡ್ತಾರೆ, ಅಂತ ಕಾರ್ಯಗಳನ್ನ ದೇವರು ತಡೆ ಕಟ್ಟತಕ್ಕಂತ ಒಂದು ದೇವರಾಗಿದ್ದಾರೆ. ಅಲ್ಲೆಲೂಯ. ಇವೆರಡು ವಿಷಯನ ದೇವರ ಮರುಕಾಲದಲ್ಲಿ ಪ್ರಾರ್ಥನೆ ಮಾಡುವಾಗ ಆತನು ನನಗೆ ತಿಳಿಯಪಡಿಸಿದಂತ ದೇವರಾಗಿದ್ದಾರೆ. ದೇವರಿಗೆ ಸ್ತೋತ್ರ. ನಾವು ಈಗ ಆಲೋಚನೆ ಕಡೆಗೆ ಬರೋಣ. ಏನು 122ನೇ ಕೀರ್ತನೆ 3ನೇ ವಾಕ್ಯವನ್ನು ಇನ್ನೊಂದು ಸಾರಿ ಓದಿ ಅವಶ್ಯಕ ಹೋಗೋಣ. 122ನೇ ಕೀರ್ತನೆಯ 3ನೇ ವಾಕ್ಯ. ಯೆರೂಸಲೇಮೇ, ನೀನು ಸರಿಯಾದ ಹೊಂದಿಕೆಯಿಂದ ಕಟ್ಟಲ್ಪಟ್ಟ ನಗರವಾಗಿದ್ದಿ. ಕುಲಗಳು ಅಂದರೆ ಯಾಹೂವಿನ ಕುಲದವರು ಯೆಹೋವನ ನಾಮಕೀರ್ತನೆಗೋಸ್ಕರ ಇಲ್ಲಿಗೆ ಯಾತ್ರೆ ಮಾಡುತ್ತಿದ್ದರು. ಸಾಕು. ಅಲ್ಲೆಲೂಯ. ನಮ್ಮ ಈ ಒಂದು ಕೀರ್ತನೆಯ ಭಾಗದಲ್ಲಿ ಇದರ ಸಂದೇಶದ ಶೀರ್ಷಿಕೆ ಏನಂದ್ರೆ, ಹೊಂದಿಕೆಯಿಂದ ಕಟ್ಟಲ್ಪಟ್ಟಂತ ನಗರ ಅಥವಾ ಹೊಂದಿಕೆಯಿಂದ ಕಟ್ಟಲ್ಪಟ್ಟತಕ್ಕಂತ ಯೆರೂಸಲೇಮ್. ಆ 3ನೇ ವಾಕ್ಯನ ಮಾತ್ರನೇ ಇವತ್ತು ಫೋಕಸ್ ಮಾಡಿ ಸಂದೇಶವನ್ನು ಹೇಳಿಕೆ ದೇವರ ಆತ್ಮನು ಹೇಳಿದ್ದಾರೆ. ಅದರಿಂದ ಸ್ತೋತ್ರ. ಏನಂದ್ರೆ ಹೇಳುತ್ತೆ, ಯೆರೂಸಲೇಮೇ, ನೀನು ಸರಿಯಾದ ಹೊಂದಿಕೆಯಿಂದ ಕಟ್ಟಲ್ಪಟ್ಟ ನಗರವಾಗಿದ್ದೀ ಎಂಬುದಾಗಿ. ಅಲ್ಲೆಲೂಯ. ಅದೊಂದೇ ವಾಕ್ಯದಲ್ಲಿ ತುಂಬಾ ಅರ್ಥಗಳಿದೆ. ಅದನ್ನೇ ಇವತ್ತು ನಾವು ಧ್ಯಾನ ಮಾಡಿ ಪ್ರಾರ್ಥನೆ ಮಾಡಿ ಆದಷ್ಟು ಬೇಗ ಮುಗಿಸೋಣ. ಅಲ್ಲೆಲೂಯ. ನೀವು ಆಲೋಚನೆ ಒಳಗಡೆ ನಾವು ಪ್ರವೇಶ ಮಾಡುವಾಗ ನಮ್ಮ ಒಬ್ಬ ಮನುಷ್ಯನ ಜೀವಿತಕ್ಕೆ